ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್. ಇವತ್ತು ನಾನು ಈ ವ್ಲಾಗಲ್ಲಿ ನಾವು ಚಿಕ್ಕಮಂಗ್ಳೂರಿಗೆ ಹೋಗಿದ್ದಂಥ ಟೈಮಲ್ಲಿ ಅಲ್ಲಿ ತೆಗೆದಂಥ ಒಂದಷ್ಟು ಫೋಟೋಸು, ಒಂದಷ್ಟು ಮೆಮೊರೀಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ನಾವು ಸೈಡ್ ಸೀಯಿಂಗ್ಗೆ ಅಂತ ಎಲ್ಲ ಹೋಗಿದ್ವಿ. ಸೊ ಅದೆಲ್ಲ ಹೇಗಿತ್ತು, ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನಾವು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋ ಡೀಟೇಲ್ಸ್ನು ಕೂಡ ಇವತ್ತಿನ ಈ ವ್ಲಾಗಲ್ಲಿ ನಾನು ನಿಮಗೆ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಇದು ಒಂಥರ ನನಗೆ ಮೆಮೊರಿ ವ್ಲಾಗ್ ಅಂತಲೇ ಹೇಳ್ಬೋದು, ಅಂದರೆ ನಮ್ಮ ಟ್ರಿಪ್ ಮೆಮೊರಿ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಕಂಪ್ಲೀಟಾಗಿ ನಮ್ಮ ಟ್ರಿಪ್ಪಲ್ಲಿ ತೆಗೆದಂಥ ಫೋಟೋಸು, ಮೆಮೊರೀಸ್ನ ಶೇರ್ ಮಾಡೋದ್ರಿಂದ ನನಗೊಂಥರ ಇದು ಮೆಮೊರೀಸ್ ಬ್ಲಾಗ್ ಥರನೇ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ನಾನು ಎಲ್ಲ ಫೋಟೋಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫೋಟೋಸ್ ತೊಗೊಂಡಿದ್ದು ಒಂದೇ ದಿನದಲ್ಲಿ ಅಲ್ಲ, ಆಲ್ಮೋಸ್ಟ್ ಇದು 1-2 ಡೇಸ್ ಫೋಟೋಸ್ನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಫಸ್ಟ್ ಡೇ ಫೋಟೋಸ್ನೆಲ್ಲ ನಾನು ಆಲ್ರೆಡಿ ಬ್ಲಾಗಲ್ಲಿ ಶೇರ್ ಮಾಡಿರೋದ್ರಿಂದ ಅದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇಲ್ಲ. ನಾವಿವಾಗ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ. ಸೊ ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂತ ಹೇಳಿದ್ರೆ ಸೊ ಅಲ್ಲಿ ಹೊಡಬೇಕು, ನಮ್ಗೆ ಯಾವಾಗಲೂ ಲೇಟೇ ಆಗುತ್ತೆ. ಆಲ್ಮೋಸ್ಟ್ 11 o'clock ಆಯಿತು. ನನ್ನ ಮಗ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ, ನೋಡಿ ಬನ್ನಿ. ಇವಾಗ ಮಗನೇ ಎಲ್ಲಿ ಹೋಗ್ತಿದ್ದೀವಿ? ಎಲ್ಲಿಗೆ? ಏನದು? ಏನಪ್ಪ ಅದು? ಹೇಳ್ಬೇಕು, ಹೇಳು. ಎಲ್ಲಿ ಹೋಗ್ತಿದ್ಯಾ? ಭತ್ತ ಹೋಗ್ತಿದ್ಯಾ? ಭತ್ತನ ಅದು ಬೆಟ್ಟನ ಅಥವಾ ಭತ್ತನ? ಏನು ಭತ್ತ? ಹ್ಯಾಪಿನಾ ನೀನು? ಹ್ಯಾಪಿನಾ? ಹ್ಯಾಪಿ ಹೆಂಗ್ ಮಾಡ್ತೀಯಾ? ಅಮ್ಮಗೆ ಏನಂತ ಕರಿತೀಯಾ? ಅಮ್ಮ ಅಂತ್ಯಾ? ಆಮೇಲೆ ಏನಂತ್ಯಾ? ಬೇಬಿ ಅಂತ್ಯಾ? ಅಪ್ಪಗೆ? ಆಮೇಲೆ ಏನಂತ್ಯಾ? ಅಪ್ಪಗೆ ಏನಂತ ಕರಿತ್ಯಾ? ಏಯ್, ಅಪ್ಪಗೆ ಏನಂತ ಕರಿಯೋದು ನೀನು? ನೋ. ಅಪ್ಪ ಹೆಸರೇನು? ಜೋರಾಗಿ ಹೇಳು. ಪಚ್ಚಿ ಅಲ್ಲ. ಅಪ್ಪು ಏನಂತ ಕರಿತ್ಯಾ? ಅಪ್ಪ ಅಂತ್ಯಾ? ಆಮೇಲೆ ಅಕ್ಕಂಗೆ ಏನಂತ್ಯಾ? ಅಕ್ಕ ಅಂತ್ಯಾ? ಆಮೇಲೆ ಇನ್ನೇನಂತ್ಯಾ ಅಕ್ಕನ? ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂದರೆ ಬೆಳಿಗ್ಗೆ 7 ಗಂಟೆಗೆ ಅಲ್ಲಿ ಇರಬೇಕಂತೆ. ಅಟ್ಲೀಸ್ಟ್ 11ಗೆ ರಿಟರ್ನ್ ಆಗೋ ಥರ ನಾವು ಅಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ ಅಂತೆ. ಮೋಡೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಆಲ್ಮೋಸ್ಟ್ 4 o'clock 5 o'clockಗಾದ್ರೂ ಅಲ್ಲಿರಬೇಕು. ನಮ್ದು ಯಾವಾಗಲೂ ಲೇಟೇ ಆಗುತ್ತೆ, ಯಾಕಂದರೆ ನಾವು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ. ಸೊ ಹಂಗಾಗಿ ನಾವು ಆಲ್ಮೋಸ್ಟ್ 11 o'clock ಆಯಿತು ಹೊರಡೋಷ್ಟರಲ್ಲಿ. ಸೊ 11 o'clockಗೆ ಎಷ್ಟೊಂದು ಬಿಸಿಲಿದೆ ಅಂದರೆ ತುಂಬಾ ಹೆವಿ ಬಿಸಿಲು ಅಂತ ಅನ್ನಿಸ್ತಾ ಇತ್ತು. ಇಲ್ಲಿಗಿಂತನೂ ಜಾಸ್ತಿ ಅಲ್ಲೇ ಬಿಸಿಲಿತ್ತು. ಬಟ್ ಹೋಗ್ತಾ ಇರ್ಬೇಕಾದ್ರೆ ವ್ಯೂ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಯಾಕೆಂದರೆ ಕಾಫಿ ತೋಟದ ಮಧ್ಯದಲ್ಲಿ ದೊಡ್ಡ ದೊಡ್ಡ ಮರಗಳಿದೆ, ಸಿಲ್ವರ್ ಮರಗಳು. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ವಿಡಿಯೋಗಿಂತ ರಿಯಲ್ ಆಗಿ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ನಾವಿದ್ದಂಥ ರೆಸಾರ್ಟ್ಗೂ ಈ ಮುಳ್ಳಯ್ಯನಗಿರಿ ಬೆಟ್ಟಕ್ಕೂ 12 kilometers ಅಷ್ಟೇ ಡಿಸ್ಟೆನ್ಸ್ ಇದ್ದಿದ್ದು. ಬಟ್ ನಾವು ಅಲ್ಲಿ ಹೋಗಿ ರೀಚ್ ಆಗೋದಕ್ಕೆ 1 hour ಟ್ರಾವೆಲ್ ಆಯಿತು, ಯಾಕಂದರೆ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಕೇರ್ಫುಲ್ಲಾಗಿ ಹೋಗಬೇಕು. ಸೊ ನೋಡಿ, ನಾವು ಆಲ್ರೆಡಿ ಬಂದಿದ್ದೀವಿ. ನೋಡಿ, ನಾವು ಬಂದು ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿದ್ದೀವಿ. ಸಂಡೇ ಆಗಿರೋದ್ರಿಂದ ಹೆವಿ ಕಾರ್ ಪಾರ್ಕಿಂಗು ನಿಮಗೆ ಕಾಣಿಸ್ತಿರ್ಬೋದು ಎಷ್ಟೊಂದು ಕಾರ್ ಪಾರ್ಕಿಂಗ್ ಇದೆ ಅಂತ ಹೇಳಿ. ಸೊ ತುಂಬ ಜನ ಇದ್ದರು, ಹೆವಿ ಅಂದರೆ ಹೆವಿ. ಸಂಡೇ ಅಂತೂ ಯಾವಾಗಲೂ ತುಂಬಾ ರಶ್ ಇರುತ್ತಂತೆ. ನಾರ್ಮಲ್ ಡೇಸಲ್ಲಿ ಅಂದರೆ ವೀಕ್ ಡೇಸಲ್ಲಿ ಇಷ್ಟೊಂದು ರಶ್ ಎಲ್ಲ ಇರಲ್ವಂತೆ. ಸೊ ಎಲ್ಲ ಹತ್ತುತ್ತಾನೆ ಇದ್ದಾರೆ. ಸೊ ನಾನು ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡೋಷ್ಟರಲ್ಲಿ ತುಂಬಾ ಭಯ ಆಯಿತು. ನೋಡಿ, ಅಲ್ಲಿ ನಮ್ಮ ಕಾರ್ ಕಾಣಿಸ್ತಾ ಇದೆ. ಯಾಕಂದರೆ ಅಷ್ಟು ರಶ್ ಇತ್ತು. ನಾವು ಕಾರ್ ತೊಗೊಂಡು ಹೋಗೋಕ್ಕೂ ಅಷ್ಟೇ ತುಂಬಾ ಭಯ ಆಗ್ತಾಯಿತ್ತು. ಸೊ ಫೈನಲಿ ನಾವು ಅಲ್ಲಿ ನಿಲ್ಲಿಸಿ ಬಂದ್ವಿ. ಸೊ ನಾವು ಬೆಟ್ಟದ ಮೇಲೆ ಬಂದ್ವಿ. ನಾನು ಫುಲ್ ಎಕ್ಸೈಟ್ ಆಗಿದ್ದೆ, ಬೆಟ್ಟ ಅಂದರೆ ಯಾವ್ಯಾವ ಥರ ಇರ್ಬೋದು ಮುಳ್ಳಯ್ಯನಗಿರಿ ಅಂತ ಹೇಳಿ. ಸೊ ಬೆಟ್ಟದ ಮೇಲೆ ಒಂದು ಟೆಂಪಲ್ ಇದೆ, ನಾರ್ಮಲ್ ಒಂದು ಟೆಂಪಲ್ ಇದೆ ಅಷ್ಟೇ. ಸೊ ವ್ಯೂ ಅಷ್ಟೇ. ಇಲ್ಲಿ ಈ ಥರ ಫುಲ್ ಮರಗಳೆಲ್ಲ ಸುತ್ತ ಜೋಡಿಸಿದ್ದಾರೆ, ಮಧ್ಯೆ ಒಂದು ದೇವಸ್ಥಾನ ಇದೆ. ಸ್ವಲ್ಪ ಅಷ್ಟೇ ಜಾಗ ಇದೆ, ಅದು ಫುಲ್ ಎಲ್ಲ ಮಣ್ಣೆಲ್ಲ ಇದೆ. ಸೊ ನಾನು ಅಂದ್ಕೊಂಡಿದ್ದೆ ಇಲ್ಲೆಲ್ಲ ಬೆಟ್ಟ ಥರ ಅಥವಾ ಮರ ಥರ ಅಥವಾ ಈ ಗ್ರೀನರಿ, ಬಟ್ ಅಲ್ಲ ಆ ಥರ ಏನೂ ಇರಲಿಲ್ಲ. ಜಸ್ಟ್ ಒಂದು ಬೆಟ್ಟ ಇತ್ತು, ಮೇಲ್ಗಡೆ ಹತ್ಕೊಂಡು ಹೋದರೆ. ಬಟ್ ವ್ಯೂ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಲ್ಲಿಗೆ ನಾವು ಸ್ಲಿಪ್ಪರೆಲ್ಲ ಹಾಕೊಂಡು ಹೋಗೋಂಗಿಲ್ಲ. ಸ್ಲಿಪ್ಪರೆಲ್ಲ ಕೆಳಗೆ ಅಂದರೆ ಮೆಟ್ಲು ಮೇಲಿಂದ ಬಂದು ದೇವಸ್ಥಾನ ಹತ್ತಿರ ಇರೋದ್ರಿಂದ ಅಲ್ಲೇ ಬಿಟ್ಟು ಬರಬೇಕು. ಸೊ ಕಲ್ಲುಗಳೆಲ್ಲ ತುಂಬಾ ಚುಚ್ತಾ ಇತ್ತು. ಗಾಳಿ ನೋಡಿ ಎಷ್ಟು ಜೋರಾಗಿ ಬೀಸ್ತಿದೆ, ಸೌಂಡ್ ನಿಮಗೂ ಕೇಳಿಸ್ತಾ ಇರ್ಬೋದು ಅಂತ ಅನಿಸುತ್ತೆ. ಫುಲ್ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಎಂಥ ಒಳ್ಳೆ ಬ್ಯೂಟಿಫುಲ್ ವ್ಯೂ ಅಂತ ಹೇಳಿದ್ರೆ, ಎಲ್ಲ ಮೌಂಟೇನ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ವಾವ್ ಅನ್ನೋಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆದರೆ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಒಂದು ಮರ ಕೂಡ ಇರಲಿಲ್ಲ, ತುಂಬಾ ಬಿಸಿಲಿತ್ತು. ವ್ಯೂ ತುಂಬಾ ಎಂಜಾಯ್ ಮಾಡಿದ್ವಿ. ಯಾರಾದರೂ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮ್ಮ ಟೈಮಲ್ಲಿ ಏನಾದ್ರು ಹೋಯ್ತು ಅಂದರೆ 11-12 ಆ ಥರ ಏನಾದ್ರು ಹೋಗ್ತೀವಿ ಅಂತ ಹೇಳಿದ್ರೆ ಆದಷ್ಟು ಅಲ್ಲಿ ನೀವು ಸನ್ ಗ್ಲಾಸನ್ನು ತಗೊಂಡು ಹೋಗಿ. ಯಾಕಂದರೆ ತುಂಬ ಬಿಸಿಲಿರುತ್ತೆ, ನಾವು ವ್ಯೂ ಅಂತೂ ನಿಜವಾಗ್ಲೂ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಸನ್ ಗ್ಲಾಸ್ ಇತ್ತು ಅಂದರೆ ಆರಾಮಾಗಿ ನಮಗೇನು ಎಫೆಕ್ಟ್ ಆಗಲ್ಲ ಅಲ್ಲ ಸನ್ಲೈಟು. ಸೊ ಆರಾಮಾಗಿ ನೋಡ್ಬೋದು. ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮೌಂಟೈನ್ಸ್ ಅಂತ ಹೇಳಿ. ಸೊ ಕಾರ್ ಪಾರ್ಕಿಂಗ್ ಎಲ್ಲ ನೋಡಿ ಎಷ್ಟು ಕಾರ್ಗಳಿದೆ ಅಲ್ಲಿ. ಸೊ ನಮ್ಮದು ಅಲ್ಲಿ ಕಾಣ್ತಾ ಇದೆ, ಸನ್ ರೂಪ್ ಎಲ್ಲ ಕಾಣ್ತಾ ಇದೆ. ಇದಾದಮೇಲೆ ನಾವು ಕೂಡ ಅಲ್ಲಿ ಸ್ವಲ್ಪ ಫೋಟೋಸ್ನ ತೊಗೊಂಡ್ವಿ.
ತುಂಬ ರಶ್ ಆಗಿರೋದ್ರಿಂದ ಎಲ್ಲೂ ನೀಟಾಗಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಳಕ್ಕೆ ಆಗ್ತಾನೇ ಇರಲಿಲ್ಲ. ಸ್ವಲ್ಪ ಜಾಗ ಸಿಕ್ಕಿದ ತಕ್ಷಣ ಹೋಗಿ ತೊಗೋಬೇಕಿತ್ತು. ಯಾಕಂದರೆ ಅಲ್ಲಿ ತುಂಬ ಜನ ಇರೋದ್ರಿಂದ ಎಲ್ಲರಿಗೂ ಫೋಟೋಸ್ ಎಲ್ಲ ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ನಾವು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಎಷ್ಟಾಗುತ್ತೆ ಅಷ್ಟು ಫೋಟೋಸ್ನ ನಾನು ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ. ನನಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಚಿಕ್ಕಮಂಗ್ಳೂರು ನನಗೆ ತುಂಬಾ ಇಷ್ಟ ಆಯಿತು. ರೆಸಾರ್ಟು ಇಷ್ಟ ಆಯಿತು. ಆ್ಯಂಡ್ ಔಟ್ಸೈಡ್ ಹೋಗಿದ್ದಂತೂ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ನೋಡ್ತಾ ಇರ್ಬೋದು ನಮ್ಮ ಫೋಟೋಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೋಡಿ, ನಾವು ಕೆಳಗಿಳಿದ ಮೇಲೆ ಇದನ್ನು ವಿಡಿಯೋ ಮಾಡಿರೋದು. ಹೆವಿ ರಶ್ ಇದೆ ನೋಡಿ, ತುಂಬಾ ರಶ್ ಇದೆ. ಆಲ್ಮೋಸ್ಟ್ 1 o'clock ಆಗಿದೆ, ಆದರೂ ಕೂಡ ಇಷ್ಟೊಂದು ಜನ ಇದ್ದಾರೆ. ಹೆವಿ ಬಿಸಿಲು ಕೂಡ ಇದೆ. ಅಲ್ಲಿ ತಿಂಡಿ ಮಾರೋರೆಲ್ಲ ಹೇಳ್ತಿದ್ರು ಸಂಡೇ ಯಾವಾಗಲೂ ಇದೇ ಥರ ಇರುತ್ತೆ ಅಂತ. ವೀಕ್ ಡೇಸಲ್ಲಿ ತುಂಬ ಕಡಿಮೆ ಇರುತ್ತಂತೆ. ಸೊ ಯಾರಾದ್ರು ಪ್ಲ್ಯಾನ್ ಮಾಡೋದಿತ್ತು ಅಂದರೆ ವೀಕ್ ಡೇಸಲ್ಲಿ ಮಾಡಿ. ಇದನ್ನು ಮುಗಿಸ್ಕೊಂಡು ನಾವು ಜೆರಿ ಫಾಲ್ಸ್ಗೆ ಬಂದ್ವಿ. ಇಲ್ಲಿಗೆ ಬರಬೇಕು ಅಂತ ಹೇಳಿದರೆ ನಾವು ಓನ್ ವೆಹಿಕಲಲ್ಲಿ ಬರೋಕ್ಕಾಗಲ್ಲ. ಅಲ್ಲಿ ಜೀಪ್ಗಳಿರುತ್ತೆ, ಅದರಲ್ಲಿ ಬರಬೇಕು. ಒಬ್ಬರಿಗೆ 800 ರೂಪೀ ಚಾರ್ಜ್ ಮಾಡ್ತಾರೆ. ನಿಜವಾಗ್ಲೂ ಹೆವಿ ಡಸ್ಟ್ ಅಂದರೆ ಡಸ್ಟು. ಮಾಸ್ಕ್ ಇಲ್ಲ ಅಂದರೆ ಖಂಡಿತ ಯಾರು ಹೋಗಲೇಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಷ್ಟು ಮುಖಕ್ಕೆ ಕೂದಲಿಗೆ ಎಲ್ಲ ಫುಲ್ಲು ಡಸ್ಟ್ ಆಗಿರುತ್ತೆ. ಹೋಗ್ಬೇಕಂದ್ರೆ ಎಷ್ಟು ನೀಟಾಗಿ ಹೋಗಿರ್ತೀವಿ, ಬರಬೇಕಂದ್ರೆ ನಮ್ಮನ್ನೇ ನಾವು ನೋಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಕೂದಲನ್ನಂತೂ ಮುಟ್ಟೋಕ್ಕೆ ಆಗಲ್ಲ, ಅಷ್ಟು ರಫ್ ಆಗಿರುತ್ತೆ. ನಾವಂತೂ ಸಿಕ್ಕಾಬಿಟ್ಟೆ ಧೂಳು ಅಂತಲೇ ಅನ್ಬೋದು. ನನ್ನ ಮಗನಿಗೆ ಕೆಮ್ಮು ಕೂಡ ಇರೋದ್ರಿಂದ ನಾನು ಮಾಸ್ಕ್ ಎಲ್ಲ ಹಾಕ್ಕೊಂಡಿದ್ದೆ. ಮಾಸ್ಕ್ ಎಲ್ಲ ನಾನು ಕ್ಯಾರಿ ಮಾಡ್ತೀನಿ. ಮಕ್ಳಿಗೆ ಏನೇನು ಥಿಂಗ್ಸ್ ಬೇಕು ಎಲ್ಲ ನನ್ನ ಬ್ಯಾಗಲ್ಲಿ ಇರುತ್ತೆ. ಸೊ ಹಂಗಾಗಿ ಮಾಸ್ಕ್ ಇತ್ತು. ಕೇಳಿಸ್ತಿರ್ಬೋದು, ಜೆರಿದು ಸೌಂಡ್ ಕೂಡ ಕೇಳಿಸ್ತಾ ಇದೆ. ಹಾಗೆ ಮಣ್ಣು ಕೂಡ ಕಾಣಿಸ್ತಾ ಇದೆ. ಮರಳು ಭೂಮಿಲಿ ಮರಳು ಹೇಗಿರುತ್ತೆ, ಇಲ್ಲೂ ಕೂಡ ಮರಳು ಅಷ್ಟು ಪೌಡರ್ ಥರ ಇರುತ್ತೆ. ಸೊ ಮಾಸ್ಕಲ್ಲಿ ಯಾರೂ ಹೋಗಬೇಡಿ. ಸೊ ನೋಡಿ ಎಷ್ಟು ರಶ್ ಇದೆ. ಎಲ್ಲರೂ ಅವ್ರಿಗೆ ಇಷ್ಟ ಬಂದಂಗೆ ಫೋಟೋಸ್ ಎಲ್ಲ ತೊಗೊತಿದ್ದಾರೆ. ಆಲ್ಮೋಸ್ಟ್ ನಾವು ಇಲ್ಲಿಗೆ ಹೋದಾಗ 2 o'clock ಆಗಿತ್ತು. ಸೊ ನನ್ನ ಮಗಳಿಗೆ ಲಂಚ್ನೆಲ್ಲ ಇಬ್ರಿಗೂ ನಾನು ಪ್ಯಾಕ್ ಮಾಡ್ಕೊಂಡು ಹೋಗಿದೆ. ಇಲ್ಲಿ ಹೋಗಿದ ತಕ್ಷಣ ಪ್ರದೀಪ್ ನೀರಲ್ಲೇ ಆಟ ಆಡೋದಕ್ಕೆ ಅಂತ ಹೋದರು. ನನ್ನ ಮಕ್ಕಳಿಗೆ ಲಂಚೆಲ್ಲ ಊಟ ಮಾಡಿಸ್ತಾ ಇದ್ದೆ ನಾನು ಅವರಿಗೆ. ಸೊ ಹೆವಿ ಕೋಲ್ಡು, ಬಿಸಿಲಲ್ವ, ತುಂಬಾ ಬಿಸಿಲಿರುತ್ತೆ. ಆದರೂ ಕೂಡ ಆ ನೀರಲ್ಲಿ ನಾವು 5 minutes ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಕೋಲ್ಡ್ ಆಗಿರುತ್ತೆ. ಪ್ರದೀಪ್ ಅಂತೂ ಫುಲ್ಲು ಜೋಶಾಗಿ ಹೋದರು. ಅದಾದಮೇಲೆ ಅವ್ರಿಗೆ ಒಂದು 5 minutesಗಿಂತ ಜಾಸ್ತಿ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ಚಿಲಿ ಅಂತ ಬಂದುಬಿಟ್ರು. ಫ್ರೀಝರಲ್ಲಿ ಏನಾದರೂ ನೀವು ಐಸನ್ನು ಇಟ್ಟಿದ್ರೆ, ಫ್ರೀಝರಲ್ಲಿ ಐಸ್ ಹೇಗೆ ನಮಗೆ ಕೋಲ್ಡ್ ಅನಿಸ್ತಾ ಇರುತ್ತೆ, ಅದಕ್ಕಿಂತ ಜಾಸ್ತಿ ಕೋಲ್ಡ್ ಅಂತ ಇಲ್ಲಿ ಅನ್ನಿಸ್ತಾ ಇತ್ತು. ಸೊ ನನ್ನ ಮಗನಿಗೆ ನನ್ನ ಮಗಳು ಇಬ್ಬರಿಗೂ ಊಟ ಎಲ್ಲ ಮಾಡಿಸ್ಕೊಂಡು ನಾನು ನೀರಲ್ಲಿ ಆಟ ಆಡೋಣ ಅಂತ ಬಂದೆ. ಕಾಲು ಹಾಕಿದ ತಕ್ಷಣ ಅಯ್ಯಪ್ಪ ಇಷ್ಟೊಂದು ಕೋಲ್ಡ್ ಇದೆಯಾ ಅನ್ನೋಷ್ಟು ಫೀಲ್ ಆಗ್ತಾ ಇತ್ತು. ಅಷ್ಟು ಹೆವಿ ಕೋಲ್ಡ್ ಇತ್ತು. ನೀರು ತುಂಬ ಹೆವಿಯಾಗಿ ಏನು ಬರ್ತಾ ಇರಲಿಲ್ಲ, ತುಂಬ ಕಡಿಮೆನೂ ಬರ್ತಾ ಇರಲಿಲ್ಲ, ಮೀಡಿಯಮಾಗಿ ಬರ್ತಾ ಇತ್ತು. ಸೊ ಈ ನೀರಲ್ಲೇ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ. ಅದರಲ್ಲೂ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಬಿಸಿಲಿತ್ತು. ಆದರೂ ಇಲ್ಲಂತೂ ಒಂದು ಕೋಲ್ಡ್ ವಾಟರ್ ಥರನೇ ಇತ್ತು. ಕೋಲ್ಡ್ ವಾಟರ್ಗಿಂತಲೂ ಜಾಸ್ತಿ ಕೋಲ್ಡೇ ಇತ್ತು. ಐಸೆಲ್ಲ ಹಿಡ್ಕೊಂಡಾಗ ನಾವು ಏನು ಫೀಲ್ ಮಾಡ್ತೀವಿ ಅಷ್ಟು ಫೀಲ್ ಮಾಡ್ತಿದ್ವಿ. ನನ್ನ ಮಗನ್ನ ಪ್ರದೀಪ್ ಕರ್ಕೊಂಡೋದ್ರು, ಬಟ್ ಅವ್ರ ಜೊತೆ ಹೋಗಲಿಲ್ಲ, ಹೆದರಿಕೊಂಡ. ಸೊ ನಾನು ಕರ್ಕೊಂಬಂದು ಅವನಿಗೆ ಸ್ವಲ್ಪ ಆಟ ಆಡಿಸ್ದೆ. ನೀರು ಮುಟ್ಟಕ್ಕೆ ಆಗ್ತಾಯಿಲ್ಲ ನೋಡಿ, ನಾನು ಒದರ್ತಾ ಇದ್ದೀನಿ. ಯಾಕಂದ್ರೆ ಅಷ್ಟು ಹೆವಿ ಕೋಲ್ಡ್ ಇತ್ತು ನನಗಂತೂ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಈ ಪ್ಲೇಸಿಗೆ ನಾನು ಬಂದಿದ್ದು. ಇನ್ನೂ ಚೆನ್ನಾಗಿ ಆಟ ಆಡಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಮಕ್ಕಳೆಲ್ಲ ಇದ್ದಾಗ ತುಂಬ ಜಾಸ್ತಿ ಹೊತ್ತು ನೀರಲ್ಲೆಲ್ಲ ನಿಂತ್ಕೊಂಡು ಆಟ ಆಡೋಕ್ಕಾಗಲ್ಲ. ಅದರಲ್ಲೂ ನನ್ನ ಮಕ್ಕಳಿಗೆ ಸ್ವಲ್ಪ ಕೋಲ್ಡ್ ಎಲ್ಲ ಆಗುತ್ತೆ. ಸೊ ಹಂಗಾಗಿ ತುಂಬ ಹೊತ್ತು ನಾನು ನಿಂತ್ಕೊಂಡು ಆಟ ಆಡ್ಸೋಕ್ಕಾಗಲಿಲ್ಲ. ಸೊ ಯಾರಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಮದುವೆ ಆಗಿದ ತಕ್ಷಣವೇ ಎಲ್ಲ ಚೆನ್ನಾಗಿ ಸುತ್ತಾಡ್ಕೊಂಬಂದ್ಬಿಡಿ. ಯಾಕಂದರೆ ಮಕ್ಕಳೆಲ್ಲ ಆದಮೇಲೆ ಅವ್ರ ಹೆಲ್ತ್ ಕಂಡೀಷನ್ನು, ಕ್ಲೈಮೇಟು, ವೆದರ್ ಎಲ್ಲನೂ ಚೆಕ್ ಮಾಡಿ ನಾವು ಮಕ್ಕಳನ್ನ ಕರ್ಕೊಂಡು ಟ್ರಾವೆಲ್ ಮಾಡಬೇಕು. ಸೊ ಅದೆಲ್ಲ ಸ್ವಲ್ಪ ಹಿಂಸೆ ಅನಿಸುತ್ತೆ. ನೋಡಿ ನನ್ನ ಮಗ ನೀರಲ್ಲಿ ನಿಲ್ಸೋಣ ಅಂತ ನಿಲ್ಲಿಸಿದೆ, ಬಟ್ ಅವ್ನು ಹೆದ್ರಿಕೊಂಡು ಹತ್ಬಿಟ್ಟು. ಯಾಕಂದ್ರೆ ಅಷ್ಟು ಕೋಲ್ಡ್ ಇತ್ತು ಅಲ್ಲಿ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ತೀನಿ ನಾನಂತೂ ಇದನ್ನು. ಚಿಕ್ಕಮಂಗ್ಳೂರಿಗೆ ಯಾರು ಹೋದರೆ ನೆಕ್ಸ್ಟ್ ಟೈಮ್ ಜೆರಿ ಫಾಲ್ಸ್ನ ಮಿಸ್ ಮಾಡದೆ ನೋಡ್ಕೊಂಡು. ಕ್ಯಾಟ್ ಏನಂತದಪ್ಪ, ಏನಂತದೆ? ಇದು ನಾವು ಸಂಡೇ ಚಿಕ್ಕಮಂಗ್ಳೂರಿಂದ ರಿಟರ್ನ್ ಆಗಬೇಕಂದ್ರೆ ಬೇಲೂರಿಗೆ ಹೋಗೋಣ, ಬೇಲೂರು ಮತ್ತು ಹಳೆಬೀಡು 2 ಕಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಸೊ ನಾವು ಎರಡು ಥರ ಮನಸ್ಸಿಟ್ಕೊಂಡು ಹೋದ್ವಿ, ಹೋಗೋದಾ ಬೇಡವಾ, ಅಲ್ಲಿ ಹೇಗಿರುತ್ತೆ ಏನೋ ಅಂತ. ಯಾಕಂದ್ರೆ ಅಷ್ಟೊಂದು ಬಿಸಿಲಿತ್ತು. ಸೊ ನಾವು ಚೆಕ್ಔಟ್ ಎಲ್ಲ ಮಾಡಿದ್ದು 12 o'clock ಆಗಿತ್ತು. 12 o'clockಗೆ ನಮ್ಮ ಚೆಕ್ಔಟು. ಅದಾದಮೇಲೆ ನಾವು ಕೆಲವೊಂದು ರೂಮ್ಸನ್ನು ನೋಡಬೇಕು ಅಂತೇಳಿ 1 o'clock ಆಯಿತು. ಸೊ ಅದು ಮುಗಿಸ್ಕೊಂಡು ಬೇಲೂರಿಗೆ ರೀಚ್ ಆದ್ವಿ. ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ನಾನು 7th ಸ್ಕೂಲಲ್ಲಿ ಟ್ರಿಪ್ ಮಾಡಿದಂಥ ಟೈಮಲ್ಲಿ ಇಲ್ಲಿಗೆ ಬಂದಿದ್ದೆ. ಯೂಶ್ವಲಿ ಟ್ರಿಪ್ ಅಂತ ಕರ್ಕೊಂಡು ಹೋದರೆ ನಮಗೆಲ್ಲ ಬೇಲೂರು, ಹಳೆಬೀಡು, ಧರ್ಮಸ್ಥಳ, ಮಂಗಳೂರು, ಕುಕ್ಕೆ ಈ ಥರನೇ ಕರ್ಕೊಂಡು ಹೋಗಿರೋದು. ನಾನು ಆ ಥರದ ಪ್ಲೇಸ್ನ ಬಿಟ್ಟು ಬೇರೆ ಯಾವುದು ಪ್ಲೇಸ್ನ ನಾನು ನೋಡಿರಲೇ ಇಲ್ಲ. ಸೊ ಇವಾಗಲೇ ನಾನು ಚಿಕ್ಕಮಂಗ್ಳೂರಿಗೆ ಹೋಗಿದ್ದು. ಚಿಕ್ಕಮಂಗ್ಳೂರಿಗೆ ಬಿಫೋರ್ ಯಾವತ್ತೂ ಹೋಗಿರಲಿಲ್ಲ, ಬಟ್ ಹೋಗಿದ್ದೆ, ಬಟ್ ಈ ಥರ ರೆಸಾರ್ಟ್ಗೆಲ್ಲ ಹೋಗಿರಲಿಲ್ಲ. ಸೊ ಫೈನಲಿ ನಾವು ಬೇಲೂರು ದೇವಸ್ಥಾನಕ್ಕೆ ಬಂದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಾಗಿಲು ನೋಡ್ತಿರ್ಬೋದು ಎಷ್ಟು ದೊಡ್ಡದು ಅಂತ. ಅವಾಗಿನ ಕಾಲದಲ್ಲೆಲ್ಲ ಮೋಸ್ಟ್ಲಿ ಆನೆಗಳೆಲ್ಲ ಬರ್ತಿತ್ತು ದೇವಸ್ಥಾನಕ್ಕೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ಇಷ್ಟು ದೊಡ್ಡಕ್ಕಿದೆ ಅಂತ ಅನ್ನಿಸ್ತು ನನಗೆ. ಸೊ ನೋಡಿ ವಿಶಾಲವಾಗಿದೆ. ತುಂಬ ಬಿಸಿಲು, ಕಾಲೆಲ್ಲ ಹೆವಿ ಸುಡ್ತಾ ಇತ್ತು. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸಂಡೇ ಆಗಿರೋದ್ರಿಂದ ಟೂರಿಸ್ಟ್ಗಳೆಲ್ಲ ಅವಾಗಲೇ ಬರ್ತಾರೆ. ವೀಕೆಂಡ್ಸಲ್ಲೇ ಜಾಸ್ತಿ ಬರೋದು. ಅದು ಅಲ್ಲದೆ ಸ್ಕೂಲ್ ಟೈಮ್ ಟ್ರಿಪ್ಗಳೆಲ್ಲ ನಡೀತಾ ಇರೋದ್ರಿಂದ
ಆಗಿರೋದ್ರಿಂದ ಸೊ ಸ್ವಲ್ಪ ವಿಸಿಟರ್ಸ್ ಜಾಸ್ತಿನೇ ಇದ್ದರು ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಇದು ಫುಲ್ ಮಧ್ಯಾಹ್ನ 2 ಗಂಟೆ ಆಗಿದೆ, ಆದರೂ ಕೂಡ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ. ಸೊ ಎಲ್ಲೋದ್ರೂ ಅಷ್ಟೇ, ಟ್ರಿಪ್ಗೆ ಅಂತ ಆಚೆ ಹೋದ್ರು ಅಷ್ಟೇ, ಹೊರಗಡೆ ಶಾಪಿಂಗ್ ಅಂತ ಹೋದ್ರು ಅಷ್ಟೇ, ನಾನು ಅಮ್ಮ ಬೇಕು ಅವನಿಗೆ. ಅವ್ರ ಅಪ್ಪನ ಹತ್ರ ಅಂತೂ ಖಂಡಿತ ಅವನು ಹೋಗೋದಿಲ್ಲ. ಅಮ್ಮ ಅಂತ ಯಾವಾಗಲೂ ನನ್ನ ಜೊತೆನೇ ಇರ್ತಾನೆ. ನಾನೇ ಎತ್ಕೋಬೇಕು, ನಾನೇ ಊಟ ಮಾಡಿಸ್ಬೇಕು ಅವನಿಗೆ, ಈವನ್ ಫ್ರೆಶ್ ಅಪ್ ಕೂಡ ನಾನೇ ಮಾಡಿಸ್ಬೇಕು. ಅವ್ರ ಅಪ್ಪನ ಹತ್ರ ಅಂತೂ ಖಂಡಿತ ಅವನು ಹೋಗೋಲ್ಲ. ಸೊ ಹಂಗಾಗಿ ನಾನೇ ಎತ್ಕೊಂಡಿದ್ದೆ. ಇದನ್ನೆಲ್ಲ ಸ್ವಲ್ಪ ಪ್ರದೀಪ್ ನನಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಟ್ರು. ಸೊ ನೋಡ್ತಾ ಇರ್ಬೋದು, ಅದನ್ನು ನಾವು ಕಳಸ ಅಂತ ಕರಿತೀವಿ, ದೊಡ್ಡದಾಗಿತ್ತಲ್ಲ ಅದನ್ನು ಕಳಸ. ಇದು ಅಷ್ಟೇ ತುಂಬ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು. ಬಂದಿಲ್ಲ ನಾವು ಅಥವಾ ಏನಾದರೂ ಬೇಡ ಇಲ್ಲಿ ಹೋಗೋದು ಅಂತ ನಾವೇನಾದರೂ ಸ್ಕಿಪ್ ಮಾಡಿ ವಾಪಸ್ ಊರಿಗೆ ಕೊಟ್ಟೋಗ್ಬಿಟ್ಟಿದ್ರೆ ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ ಅಂತಲೇ ಹೇಳ್ಬಹುದು. ನನ್ನ ಮಗನಿಗಂತೂ ಕಾರಲ್ಲಿ ಕುತ್ಕೊಂಡು ಬೇಜಾರಾಗ್ಬಿಟ್ಟಿತ್ತು. ಯಾಕಂದರೆ ಅವ್ನು ಯಾವಾಗಲೂ ಓಡ್ತಾನೆ ಇರಬೇಕು, ಅವ್ನಿಗೆ ಅದೇ ಖುಷಿ ಕೊಡುತ್ತೆ. ಸೊ ನಾವು ಕಾರಿಂದ ಇಳಿಸಿದ ತಕ್ಷಣ ಫುಲ್ ಖುಷಿಯಾಗಿದ್ದಾನೆ. ಅವನಿಗೆ ಆನೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಆನೆ ಎಲ್ಲ ಐಡೆಂಟಿಫೈ ಮಾಡಿ ಆನೆ ಇದು ಅಂತ ತೋರಿಸ್ತಿದ್ದಾನೆ. ಸೊ ಖುಷಿ ಆಯಿತು ಅವನೇ ಐಡೆಂಟಿಫೈ ಮಾಡಿ ತೋರಿಸಿದ್ದು. ನಿಜವಾಗ್ಲೂ ಈ ವ್ಯೂ, ಈ ಕೆತ್ತನೆಗಳಂತೂ ಆಸಮ್ ಆಗಿದೆ. ಅವಾಗಿನ ಕಾಲದಲ್ಲಿ ಇದ್ದಂಥ ಜನಗಳಿಗೆ ಎಷ್ಟು ಟ್ಯಾಲೆಂಟ್ ಇತ್ತು ಅನ್ನೋದು ಈ ದೇವಸ್ಥಾನ ನೋಡಿದಾಗ ಗೊತ್ತಾಗುತ್ತೆ. ಇವಾಗೆಲ್ಲ ಏನಿಲ್ಲ 3D ಪ್ರಿಂಟ್ ಬರುತ್ತೆ, ಹೇಗೆ ಮಾಡಬೇಕು ಏನೋ ಅನ್ನೋ ಐಡಿಯಾ ಕೂಡ ಬಂದುಬಿಡುತ್ತೆ. ಬಟ್ ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಆಸಮ್ ಅನಿಸುತ್ತೆ. ಅವಾಗಿನ ಕಾಲದವ್ರಿಗೆ ಒಂದು ಹ್ಯಾಟ್ಸ್ ಆಫ್. ಈ ದೇವಸ್ಥಾನ ಕಟ್ಟೋದಕ್ಕೆ ಕಂಪ್ಲೀಟ್ ಆಗೋದಕ್ಕೆ 103 ವರ್ಷ ಟೈಮ್ ತೊಗೊಂಡ್ರಂತೆ ಕಂಪ್ಲೀಟ್ ಆಗೋದಕ್ಕೆ. ಸೊ ಬ್ಯೂಟಿಫುಲ್ ವೇ ಹೇಗಿದೆ ಅಂತ ನೀವೇ ನೋಡಿ. ಒಂದೊಂದು ಚಿತ್ರಕಲೆ ಹಿಂದೆ ಕೂಡ ಒಂದೊಂದು ಬ್ಯೂಟಿಫುಲ್ ಮಾರಲ್ ಸ್ಟೋರಿನೇ ಇದೆ. ಸೊ ಮಹಾಭಾರತದಿಂದ ಹಿಡಿದು ರಾಮಾಯಣದಿಂದ ಹಿಡಿದು ಒಂದು ಹೆಣ್ಮಗು ತವಿಂದ ಹಿಡಿದು ಎಲ್ಲ ಥರದ್ದು ಚಿತ್ರಕಲೆಯೂ ಕೂಡ ಒಂದು ಪ್ಲ್ಯಾಂಡಾಗಿ ಕೆತ್ತನೆ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ ನೋಡೋದಕ್ಕೆ. ನಾವು ಇವಾಗ ಹೋಳಿ ಹಬ್ಬ ಹಿಂಗೇನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಆವಾಗಿನ ಕಾಲದಲ್ಲೇ ಆ ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡಿರುವಂಥದ್ದು. ಅದು ಕೂಡ ಚಿತ್ರಕಲೆಯಲ್ಲಿ ಅವರು ಕೆತ್ತನೆ ಮೂಲಕ ಅದನ್ನು ತೋರಿಸಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾವು ನೀಟಾಗಿ ಆರಾಮಾಗಿ ಎಲ್ಲನೂ ನೀಟಾಗಿ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದರೆ ಆಲ್ಮೋಸ್ಟ್
ಒಂದು ದಿನವೇ ಬೇಕಾಗುತ್ತೆ ಆ ದೇವಸ್ಥಾನ ನೋಡೋದಕ್ಕೆ. ಅಷ್ಟು ಚೆನ್ನಾಗಿತ್ತು, ಕೆತ್ತನೆಗಳು ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು ಇದು ದೇವಸ್ಥಾನ. ಯಾರಾದರೂ ಚಿಕ್ಕಮಂಗ್ಳೂರಿಗೆ ಹೋದರೆ ಯಾರಾದರೂ ನೆಕ್ಸ್ಟು ಚಿಕ್ಕಮಂಗ್ಳೂರಿಗೆ ಏನಾರು ಹೋಯಿತು ಅಂತ ಹೇಳಿದರೆ ಖಂಡಿತ ಬೇಲೂರಿಗೆ ಒಂದ್ಸಲ ಹೋಗಿ ಬನ್ನಿ. ಅದರಲ್ಲೂ ಮಕ್ಕಳುಗಳೆಲ್ಲ ಇತ್ತು ಅಂತ ಹೇಳಿದರೆ ಖಂಡಿತ ಅವರನ್ನು ಕೂಡ ಕರ್ಕೊಂಡು ಹೋಗಿ ಬನ್ನಿ. ಅವಾಗ ಅವ್ರಿಗೆ ನಮ್ಮ ಇಂಡಿಯನ್ ಹಿಸ್ಟ್ರಿ ಬಗ್ಗೆ, ಈ ಥರ ಕಲಾಕೃತಿಗಳು, ಯಾರಾದರೂ ನೆಕ್ಸ್ಟ್ ಚಿಕ್ಕಮಂಗ್ಳೂರಿಗೆ ಏನಾರು ಹೋಯಿತು ಅಂತ ಹೇಳಿದರೆ ಖಂಡಿತ ಅವರು ಒಂದ್ಸಲ ಬೇಲೂರಿಗೆ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಅದರಲ್ಲೂ ಮಕ್ಕಳಿತ್ತು ಅಂತ ಹೇಳಿದರೆ ಖಂಡಿತ ಮಕ್ಕಳನ್ನು ಕರ್ಕೊಂಡೋಗಿ ತೋರಿಸ್ಕೊಂಬನ್ನಿ. ಯಾಕೆ ಅಂತ ಹೇಳಿದರೆ ನಮ್ಮ ಹಿಸ್ಟ್ರಿ ಬಗ್ಗೆ, ಇಂಡಿಯನ್ ಹಿಸ್ಟ್ರಿ ಬಗ್ಗೆ, ನಮ್ಮ ಕಲ್ಚರ್ ಬಗ್ಗೆ ನಾವು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕು. ಇವತ್ತಿನ ದಿನದಲ್ಲಿ ಅದೆಲ್ಲ ತುಂಬಾ ಕಡಿಮೆ ಆಗಿದೆ. ಸೊ ಈ ಥರ ಹೋದಾಗ, ಆಚೆಗೆ ಅಂತ ಹೋದಾಗ ಈ ಥರ ಪುರಾಣ ಐತಿಹಾಸಿಕ ಸ್ಥಳಗಳಿಗೂ ಕೂಡ ಮಕ್ಕಳನ್ನ ಕರ್ಕೊಂಡೋಗಿ ಬಂದರೆ ಅವ್ರಿಗೂ ಕೂಡ ನಮ್ಮ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ನೀಟಾಗಿ ತಿಳ್ಕೊಂಡಂಗೆ ಆಗುತ್ತೆ. ಸೊ ಅಲ್ಲಿ ಕಲ್ಯಾಣಿ ನೋಡಿದ ತಕ್ಷಣ ನಮಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನೀರೆಲ್ಲ ಸ್ವಲ್ಪ ಪಾಚಿ ಕಲರೇ ಇತ್ತು. ನನಗೆ ಗೊತ್ತಿರೋ ಹಾಗೆ ದೇವರ ಸ್ನಾನಕ್ಕೆ ಅಂತೇಳಿ ಕಲ್ಯಾಣಿಯಿಂದ ನೀರು ತೊಗೊಂಡು ಹೋಗ್ತಾರೆ ಅಂತ ನಾನು ಕತೆಗಳಲ್ಲೆಲ್ಲ ಕೇಳಿದ್ದೆ. ಬಟ್ ಇಲ್ಲಿ ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಯಾಕಂದರೆ ನೀರು ಸ್ವಲ್ಪ ಪಾಚಿ ಇತ್ತು. ಹಾಗೆ ಅಲ್ಲಿ ತುಂಬಾ ಆಮೆಗಳಿತ್ತು. ಒಂದು 10ರಿಂದ 12 ಆಮೆಗಳು ಒಟ್ಟಿಗೆ ಒಂದೇ ಕಡೆ ಇತ್ತು. ಸೊ ನಿಮಗೂ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನನ್ನ ಮಗಳಿಗೆ ತೋರಿಸ್ತಾ ಇದ್ವಿ, ನೋಡಲ್ಲಿ ಆಮೆಗಳು ಎಷ್ಟೊಂದಿದೆ ಅಂತ. ಅವಳು ಆಮೆ ಅಂದರೆ ಏನು ಅಂತ ಕೇಳ್ತಾ ಇದ್ಲು. ಅವಾಗ ನಾವು ಟಾಟೈಸ್ ಅಂತ ಹೇಳಿದ್ವಿ. ಸೊ ನನ್ನ ಮಗನಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ಲು. ಸ್ಕೂಲಲ್ಲಿ ಒಂದು ಟಾಟೈಸ್ ಸ್ಟೋರಿ ಹೇಳ್ಕೊಟ್ಟಿದ್ರು, ಅದನ್ನೆಲ್ಲ ನನ್ನ ಮಗನಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ಲು. ಮೌರ್ಯ, ಇಷ್ಟಾಯ್ತಾ ಪ್ಲೇಸು? ಹಾಂ, ಎಲ್ಲ ಈ ದೇವಸ್ಥಾನದ ಫ್ರಂಟಲ್ಲಿ ನಿಂತ್ಕೊಂಡು ಸೆಲ್ಫಿ ತೊಗೊಳ್ಳೋದು, ರೀಲ್ಸ್ ಕೂಡ ಮಾಡ್ತಾಯಿದ್ರು. ನಾವಂತೂ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿದ್ವಿ. ನೋಡ್ರಪ್ಪ, ಇಲ್ಲೊಬ್ಳು ದೇವ್ರಿಗೆ ಹಾಯ್ ಅಲ್ಲೋ ಅಂತೇಳಿ ಕ್ಲಾಪ್ಸ್ ಹಾಕಿ ಮಾತಾಡಿಸ್ತಾಳೆ. ದೇವ್ರಿಗೂ ಕೂಡ ಈ ಥರ ಮಾತಾಡಿಸ್ತಾರೆ. ಈ ಹುಡುಗಿ ನೋಡಿದ್ಮೇಲೆ ನಂಗೆ ಗೊತ್ತಾಗಿದ್ದು ಈ ಥರ ಎಲ್ಲ ಮಾತಾಡಿಸ್ತಾರೆ ಅಂತ ಹೇಳಿ. ಸೊ ನೋಡಿ, ಇಲ್ಲಿ ಹುಡುಗಿರೆಲ್ಲ ನಿಂತ್ಕೊಂಡು ರೀಲ್ಸ್ ಎಲ್ಲ ಮಾಡ್ತಿದ್ರು. ಅದಂತೂ ಒಂಥರ ಫನ್ನಿಯಾಗೂ ಅನಿಸುತ್ತೆ. ಎಲ್ಲೋದ್ರೂ ಇದೇ ಥರ ಆಗ್ಬಿಟ್ಟಿದೆ, ಇವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡ್ಬೋದು, ಒಂದು ಹುಡುಗಿ ಅಷ್ಟೇ ಅಲ್ಲ, ತುಂಬ ಜನ ಅಲ್ಲಿ ರೀಲ್ಸ್ ಮಾಡ್ತಾಯಿದ್ರು. ಸೊ ಇವರು ಕೂಡ ಅಲ್ಲಿ ರೀಲ್ಸ್ ಮಾಡ್ತಾಯಿದ್ರು. ಕೆಲವೊಬ್ಬರೆಲ್ಲ ಫೋಟೋಸ್ ತೊಗೊತಾ ಇದ್ರು, ಕೆಲವೊಬ್ಬರೆಲ್ಲ ರೀಲ್ಸ್ ಮಾಡ್ತಾಯಿದ್ರು. ಸೊ ಯಾರ್ಯಾರಿಗೆ ಯಾವ ಥರ ಖುಷಿ ಕೊಡುತ್ತೆ ಆ ಥರ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಸೊ ಒಟ್ಟಿನಲ್ಲಿ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಚಿಕ್ಕಮಂಗ್ಳೂರಿಗೆ ಹೋಗಿದ್ದು ನಿಜವಾಗ್ಲೂ ಆಲ್ ಆಫ್ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಸೊ ನೋಡ್ತಿರ್ಬೋದು, ಇಲ್ಲಿ ನಾನು, ನನ್ನ ಮಗಳೆಲ್ಲ ಟ್ವಿನ್ನಿಂಗ್ ಮಾಡ್ಕೊಂಡಿದ್ದೀವಿ. ನಮಗೆ ಟೀ ಶರ್ಟ್ ಎಲ್ಲ ಸಿಕ್ಕಿದ್ದು. ನೀವು ನನ್ನ ಲಾಸ್ಟ್ ಶಾಪಿಂಗ್ ವ್ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ಪ್ರದೀಪ್ಗೆ ಸಿಗಲಿಲ್ಲ. ಸೊ ಸಿಮಿಲರ್ ಆಗಿರೋವಂಥದ್ದು ಒಂದು ಶರ್ಟ್ ಸಿಕ್ಕಿತ್ತು. ಸೊ ಅದಕ್ಕೆ ಅವರು ಕೂಡ ಅದನ್ನೇ ವೇರ್ ಮಾಡಿದರು. ಸೊ ಇದಿಷ್ಟು ನಾವು ಚಿಕ್ಕಮಂಗ್ಳೂರಿಗೆ ಹೋಗಿದಂಥ ಟೈಮಲ್ಲಿ ತೆಗೆದಂಥ ಫೋಟೋಸು, ನಮ್ಮ ಮೆಮೊರಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ ಅವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಲೈಕ್ ಮತ್ತು ಕಮೆಂಟ್ ಕೂಡ ಮಾಡಿ. ಆವಾಗ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಹೆಚ್ಚು ವ್ಲಾಗ್ ಮಾಡೋದಕ್ಕೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.